ಜೆಪಿ ನಡ್ಡಾ ಭೇಟಿಯಾಗಿಲ್ಲ, ಇನ್ನೂ ಕೂಡ ಭಿನ್ನಮತೀಯರು ಒಗ್ಗಟ್ಟಾಗಿ ಕೆಲಸ ಮಾಡುವಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಕ್ಕೆ ಬಂದಿದ್ರೂ ಕೂಡ ಭಿನ್ನ ನಾಯಕರು ಭೇಟಿ ಮಾಡದೇ ಇರೋದು ನಾನಾ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ. ಒಗ್ಗೂಡಿ ಕೆಲಸ ಮಾಡ್ರಪ್ಪ, ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನ ಪ್ರದರ್ಶನ ಮಾಡಿ ಅಂತ ಬಿಜೆಪಿ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಹೇಳಿದ್ದಾರೆ. ಬಟ್ ಯಾರೊಬ್ರು ಕೂಡ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯವನ್ನ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರು ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳ ಜೊತೆ ಶುಕ್ರವಾರ ಚರ್ಚೆ ಕೂಡ ನಡೆಸಿದ್ರು. ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟರು. ನೋಡಿ, ಈಗಾಗಲೇ ಒಂದು ಕಡೆ ಹೇಗಾಗಿದೆ ಅಂತಂದ್ರೆ ಬಣ ಬಡಿದಾಟ ಈ ಪಕ್ಷದಲ್ಲಿ. ಈ ಕಡೆ ಒಂದು ಬಣದಲ್ಲಿ ಏನು ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಲಿಂಬಾವಳಿ ಅವರು, ಪ್ರತಾಪ್ ಸಿಂಹ, ಬಂಗಾರಪ್ಪ ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ದೇ ಒಂದು ಟೀಮು, ನಾವ್ ಏನ್ ಮಾಡಿದ್ರು ಸರಿ ಅಂತ ಹೇಳ್ತಿದ್ದಾರೆ. ಸೊ BY ವಿಜಯೇಂದ್ರ ಅವರ ಟೀಮ್ ಬೇರೆ ಇದೆ. ಒಂದೇ ಪಕ್ಷದಲ್ಲಿ ಎರಡೆರಡು ಬಣ ಆದ್ರೆ ಎಲ್ಲಿ ಕೆಲಸ ಆಗುತ್ತೆ? ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಭಿನ್ನಮತ ಮತ್ತೆ 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 ಸ್ಫೋಟಿಸ್ತಾನೆ ಇದೆ. ಒಂದಲ್ಲ ಒಂದು ಸ್ವರೂಪದಲ್ಲಿ ಆಂತರಿಕ ಭಿನ್ನಮತ ಬಹಿರಂಗವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಆಂತರಿಕವಾಗಿ ಬುಸುಗುಡ್ತಾನೆ ಇದ್ದಾರೆ. ಬಣ ಗುದ್ದಾಟ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರಿಗೆ ಆಗಮಿಸಿದ್ರು ಜೆಪಿ ನಡ್ಡಾ ಅವರು. ಬಿಜೆಪಿಯ ಬಣ ರಾಜಕೀಯಕ್ಕೆ ಅಂತ್ಯವನ್ನ ಹಾಡಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಹುಡುಕೋದಕ್ಕೆ ಏನೇನೆಲ್ಲ ಮಾಡಬೇಕು, ಪಕ್ಷದ ಮಟ್ಟದಲ್ಲಿ ಯಾವ ತೀರ್ಮಾನಗಳು ಆಗಬೇಕು, ಯಾವ ರೀತಿ ಪಕ್ಷದಲ್ಲಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬೇಕು ಅನ್ನೋದು ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ರು. ಬಿಜೆಪಿ ಪ್ರಮುಖರ ಜೊತೆ ಸಭೆ ಕೂಡ ನಡೆಸಿದ್ರು, ಸುದೀರ್ಘವಾಗಿ ಮಾತಾಡಿದ್ರು. ರಾಜ್ಯ ಬಿಜೆಪಿ ನಾಯಕರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ ನಡ್ಡಾ ಹಲವು ವಿಷಯಗಳ ಬಗ್ಗೆ ಸಾಕಷ್ಟು ಅಂದ್ರೆ ಹೆಂಗೆ ಅಂದ್ರೆ ರಿಸೀವ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳುವಂತಹ ಹೇಳಿಕೆಗಳನ್ನ ಕೇಳಿದ್ದಾರೆ. ಅದಾದ ನಂತರ ಅದಕ್ಕೆ ಏನ್ ಸಜೆಸ್ಟ್ ಮಾಡಬೇಕು ಅದಕ್ಕೂ ಕೂಡ ಒಂದು ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಏನ್ ಹೇಳಿದ್ರು ಏನ್ ಕೇಳಿದ್ರು ಕೂಡ ಇತ್ತ ಯತ್ನಾಳ್ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಯಾರೇ ಬರ್ಲಿ ಯಾರೇ ಬಿಡ್ಲಿ, ಐ ಡೋಂಟ್ ಕೇರ್, ನಾನು ವಕ್ಫ್ ಹೋರಾಟವನ್ನ ಮಾಡೇ ಮಾಡ್ತೀನಿ. ಇವತ್ತು ಆಕ್ಚುಲಿ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ, ಅನಗತ್ಯ ಕಿರುಕುಳವನ್ನ ಕೊಡ್ತಾ ಇದೆ. ಸರ್ಕಾರದ ಹಗರಣಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಸರಣಿ ಆತ್ಮಹತ್ಯೆ ಸೇರಿದಂತೆ ಯಾವುದೇ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಹೋದಾಗ ಸರ್ಕಾರ ಸೇಡ್ನಿಂದ ವರ್ತಿಸ್ತಾ ಇದೆ ಅಂತ ನಡ್ಡಾ ಅವರಿಗೆ ತಿಳಿಸಿದಾಗ ಛಲವಾದಿ ನಾರಾಯಣಸ್ವಾಮಿ ಅವರು ಇದನ್ನ ತಿಳಿಸ್ತಾರೆ. ಅದಕ್ಕೇನು ರೂಪರೇಷೆಗಳನ್ನ ಕೈಗೊಳ್ತೀನಿ, ಎಲ್ಲರೂ ಕೂಡ ಸಮಾಧಾನದಲ್ಲಿರಿ. ಫಸ್ಟ್ ನಾವು ನಮ್ಮ ಪಕ್ಷದಲ್ಲಿ ಇರುವವರನ್ನ ಸರಿ ಮಾಡ್ಕೋಬೇಕಾಗುತ್ತೆ. ನಾವೀಗ ಒಗ್ಗಟ್ಟಿನಿಂದ ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡಬೇಕು ಅಂತಂದ್ರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ನಾವು ಬೇರೆಯವರ ವಿರುದ್ಧ ಏನು ಹೋರಾಟವನ್ನ ಮಾಡೋದಕ್ಕಾಗುತ್ತೆ? ನಮ್ಮ ಬಗ್ಗೆನೇ ಜನ ಮಾತಾಡ್ಕೊಳ್ತಾರೆ. ನಿಮ್ಮ ಪಕ್ಷದಲ್ಲೇ ಒಡಕಿದೆ, ನೀವು ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತೀರಾ? ಫಸ್ಟ್ ಹೋಗಿ ನಿಮ್ಮನೆ ತೂತ್ನ ನೀವು ಮುಚ್ಕೊಳ್ಳಿ ಅಂತ ಹೇಳಿದ್ರೆ ನಮಗೆ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಜೆಪಿ ನಡ್ಡಾ ಅವರು ಕೂಡ ಈಗಾಗಲೇ ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ವೆಂಕಟೇಶ್ ಫೋನ್ ಸಂಪರ್ಕ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಕೇಂದ್ರ ನಾಯಕರು, ಬಿಜೆಪಿಯ ಕೇಂದ್ರ ನಾಯಕರು. ಅದರಲ್ಲೂ ಮುಖ್ಯವಾಗಿ ಜೆಪಿ ನಡ್ಡಾ ಅವರು ಬಂದಂತಹ ಸಂದರ್ಭದಲ್ಲಿ ಭಿನ್ನಮತೀಯರು ನೋಡಿ ಅವರನ್ನ ಭೇಟಿನೇ ಆಗಿಲ್ಲ. ಒಗ್ಗಟ್ಟಾಗಿ ಕೆಲಸ ಮಾಡ್ರಪ್ಪ ಅಂತಂದ್ರೆ ಆ ಕಡೆ ಒಂದು ಮುಖ ಈ ಕಡೆ ಒಂದು ಮುಖ ತಿರುಗ್ತಾ ಇದೆ. ಏನಾಗುತ್ತೆ ಬಿಜೆಪಿ ಕತೆ ಅಂತ? ಚಂದ್ರಕಲಾ, ಏನು ಈಗಾಗ್ಲೇ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಅತಿರೇಕಕ್ಕೆ ಹೋಗಿರುವಂತ ವಿಚಾರ ಎಲ್ರಿಗೂ ಗೊತ್ತಿರುವಂತದ್ದು. ಈ ಮಧ್ಯೆಯೂ ಕೂಡ ಸಾಕಷ್ಟು ಬಾರಿ ರಾಜ್ಯ ನಾಯಕರು, ಹೈಕಮಾಂಡ್ ನಾಯಕರು ಕೂಡ ರಾಜ್ಯದಲ್ಲಿರ್ತಕ್ಕಂಥ ಯತ್ನಾಳ್ ಅಂಡ್ ಟೀಮ್ ಮತ್ತೆ ವಿಜಯೇಂದ್ರ ಅಂಡ್ ಟೀಮ್ ಅವ್ರಿಗೂ ಕೂಡ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಅವರ ಒಂದು ಬಣ ಬಡಿದಾಟ ಇಂದಿಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾನೆ ಇದಾರೆ. ಏನು ಮೊನ್ನೆಯೂ ಕೂಡ ಯತ್ನಾಳ್ ಅಂಡ್ ಟೀಮ್ ಅವರು ಸತತವಾಗಿ 3-4 ಸಭೆಗಳನ್ನು ಕೂಡ ಮಾಡ್ತಾರೆ. ಆ ಒಂದು ಸಭೆಯ ನಂತರವೂ ಕೂಡ ಅವರು ಪ್ರತಿ ಬಾರಿಯೂ ಕೂಡ ನಮ್ದು ಬಣ ರಾಜಕೀಯ ಅಲ್ಲ, ನಮ್ದು ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಇತ್ತ ವಿಜೇಂದ್ರದ ಮತ್ತೆ ಆರ್ ಅಶೋಕ್ ಅವರು ಕೂಡ ನಮ್ದ್ರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಮತ ಇಲ್ವೇ ಇಲ್ಲ, ನಾವೆಲ್ಲ ಒಂದೇ ಪಕ್ಷದಲ್ಲಿ
ಒಂದೇ ಒಂದು ಚಿಹ್ನೆ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತೇಳಿ ಕೂಡ ಈ ಒಂದು ಆರೋಪಗಳಿಗೂ ಪ್ರಸ್ತುತ ಎಲ್ಲಾ ವಿಚಾರಗಳನ್ನು ಕೂಡ ತಳ್ಳಿ ಹಾಕ್ತಾ ಇರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಈಗಾಗ್ಲೇ ಎಲ್ರಿಗೂ ಕೂಡ ಬಹಿರಂಗವಾಗಿನೇ ಗೊತ್ತಾಗಿರುವಂತಹ ವಿಚಾರ ಏನಂತಂದ್ರೆ, ಇಂದು ಏನು ಪ್ರಮುಖವಾಗಿ ಈಗಾಗ್ಲೇ ಸರ್ಕಾರದ ವಿರುದ್ಧವಾಗಿ ಒಂದು ಚಾಟಿ ಬೀಸ್ಬೇಕು ಅಂತೇಳಿ ಕೂಡ ಈಗಾಗ್ಲೇ ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಬಾರಿ ಅವ್ರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರ ಒಂದು ಹಿನ್ನೆಲೆಯಲ್ಲೂ ಕೂಡ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಆಗ್ರಹಿಸಿ ಒಂದ್ ಕಡೆ ಬಿಜೆಪಿ ಅವರು ಕಲಬುರಗಿಯಲ್ಲಿ ಬೃಹತ್ ಆದ ಒಂದು ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು. ಒಂದು ತಂಡ ಈಗಾಗಲೇ ಅಶೋಕ್ ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಸೇರಿ ಒಂದಿಷ್ಟು ಜನ ಕೂಡ ಈಗಾಗಲೇ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಇತ್ತ ಯತ್ನಾಳ್ ಟೀಮ್ ಅವರು ಕೂಡ ಅವರು ವಕ್ಫ್ ವಿರುದ್ಧ ಒಂದು ಹೋರಾಟವನ್ನು ಕೂಡ ಈಗಾಗಲೇ 2ನೇ ಹಂತದ ಹೋರಾಟವನ್ನು ಕಂಪ್ಲಿಯಿಂದ ಕೂಡ ಅವರು ಇಂದು ಆರಂಭ ಮಾಡಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆಯೂ ಕೂಡ ಇಲ್ಲಿ ಪ್ರಮುಖವಾಗಿ ನಮ್ಗೆ ವ್ಯತ್ಯಾಸಗಳು ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ಒಂದು ಪಕ್ಷದ ವತಿಯಿಂದ ಒಂದು ಹೋರಾಟಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು. ಯಾವುದೇ ಹೋರಾಟ ಮಾಡಿದ್ರು ಕೂಡ ಒಬ್ಬ ನಾಯಕನ ಒಂದು ನೇತೃತ್ವದಲ್ಲಿ ಮಾತ್ರ ಹೋರಾಟ ಮಾಡ್ಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರು ಕೂಡ ರಾಜ್ಯದ ನಾಯಕರಿಗೆ ಕಿವಿ ಇಟ್ಟಿದ್ರು. ಆದ್ರೂ ಕೂಡ ಏನು ಇಂದು ಯತ್ನಾಳ್ ಟೀಮ್ ಅವರು ಕೂಡ ಒಂದ್ ಕಡೆ ಒಂದು ಹೋರಾಟವನ್ನು ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ. ಇತ್ತ ವಿಜಯೇಂದ್ರ ಅಂಡ್ ಟೀಮ್ ನವರು ಕೂಡ ಈ ರೀತಿಯಾದಂತಹ ಹೋರಾಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಪ್ರಸ್ತುತ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಇನ್ನೂ ಕೂಡ ನಿಂತೇ ಇಲ್ಲ. ಅದು ದಿನದಿಂದ ದಿನಕ್ಕೆ ಬೇರೆ ರೀತಿಯಾದಂತಹ ಸ್ವರೂಪವನ್ನು ಪಡೆದುಕೊಂಡು ಹೋಗ್ತಾ ಇದೆ ಅನ್ನೋದು ಕೂಡ ಈಗ ಜಹಜ್ಜಾಗಿರಾಗಿರುವಂತದ್ದು. ಇನ್ನು ಈ ಒಂದು ವಿಚಾರಕ್ಕೂ ಕೂಡ ನಿನ್ನೆ ಏನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಅವರು ಕೂಡ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲೂ ಕೂಡ ಸಂಜೆ 6 ಗಂಟೆಗೆ ಬಿಜೆಪಿಯ ಒಂದಿಷ್ಟು ನಾಯಕರ ಜೊತೆಗೂ ಕೂಡ ಅನೌಪಚಾರಿಕವಾಗಿ ಮಾತುಕತೆಗಳನ್ನು ಕೂಡ ಆಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಕೂಡ ಅಶೋಕ್ ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಒಂದಿಷ್ಟು ಹಿರಿಯ ಮುಖಂಡರು ಮತ್ತೆ ನಾಯಕರು ಕೂಡ ಅವರ ಗಮನಕ್ಕೂ ಕೂಡ ತಂದಿರುವಂತದ್ದು. ಹಾಗಾಗಿ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಪ್ರಸ್ತುತ ಸರ್ಕಾರದ ವಿರುದ್ಧ ಹೋರಾಡ್ಲಿಕ್ಕೆ ಸಾಕಷ್ಟು ವಿಷಯಗಳಿದಾವೆ, ಹಗರಣಗಳಿದಾವೆ, ಪ್ರಕರಣಗಳಿದಾವೆ. ಇವನ್ನೇ ಮುಂದಿಟ್ಕೊಂಡು ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಯಾವ ರೀತಿಯಾದಂತಹ ಹೋರಾಟ ಮಾಡ್ಬೇಕು ಅದೆಲ್ಲಾ ರೀತಿಯಾದಂತಹ ಹೋರಾಟ ಮಾಡಿ ಯಾರೊಬ್ರು ಕೂಡ ಎಲ್ರೂ ಕೂಡ ಒಟ್ಟೊಟ್ಟಿಗೆ ಹೋರಾಟವನ್ನು ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ನಡ್ಡಾ ಅವರು ಕೂಡ ಕೊಟ್ಟಿದ್ರು ಕೂಡ ಇಂದು ಅದೇ ರೀತಿಯಾದಂತಹ ಪ್ರತ್ಯೇಕ ಹೋರಾಟವನ್ನು ಈಗಾಗಲೇ ಬಿಜೆಪಿ ಅವರು ಆರಂಭ ಮಾಡಿರುವಂತದ್ದು. ಈ ಒಂದು ಪ್ರತ್ಯೇಕ ಹೋರಾಟ ಭಿನ್ನಾಭಿಪ್ರಾಯ, ಭಿನ್ನರ ಬಣ, ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಇವ್ರಿಗೆ ಬ್ರೇಕ್ ಹಾಕ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಚಂದ್ರಕಲಾ, ಎಸ್ ಥ್ಯಾಂಕ್ ಯು ರೇಣುಕಾ ವೆಂಕಟೇಶ್ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಬಿಜೆಪಿ ರೆಬಲ್ ಶಾಸಕರಿಂದ ಮತ್ತೆ ಮತ್ತದೇ ಎಡವಟ್ಟು ಆಗ್ತಾ ಇದೆ.